ಪ್ರತಾಪ್ರವರ ಕೈಯಲ್ಲಿ ಚೆಂಡು, ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಡಾಟೆಡ್ ಡೆಲಿವರಿ. ಪ್ರಥಮ ಚೆಂಡು ಚುಕ್ಕಿ ಆಗ್ತಾ ಇದೆ. 17ರ ಮುಂದೆ 26 ಓಟ ಬೇಕಾಗಿದೆ. ಧಾನ್ಯ ಚಿಪ್ಪಿಗೆ ಸಿದ್ಧತೆಯನ್ನು ಮಾಡುತ್ತಿದ್ದಾವೆ ಎಣ್ಣಂ ಮಂಗಳೂರು ಹಾಗೂ ಎವರೆಸ್ಟ್ ಸ್ಟಾರ್ ಚೊಕ್ಕಬೆಟ್ಟು ತಂಡ. ಧಾನ್ಯ ಚಿಮ್ಮಿಗೆಯನ್ನು ಗೆದ್ದುಕೊಳ್ತಾ ಇದೆ ಎಣ್ಣಂ ಮಂಗಳೂರು ತಂಡ. ಪ್ರಥಮ ಸೆಮಿಫೈನಲ್ ಪಂದ್ಯದ ಧಾನ್ಯ ಚಿಮ್ಮಿಗೆಯನ್ನು ಮುಸೀಬ್ರವರು ಗೆದ್ದುಕೊಳ್ಳಿ ಎಣ್ಣಂ ಮಂಗಳೂರು ತಂಡ ಗೆದ್ದುಕೊಳ್ತಾ ಇದೆ. ಈಶ್ವರನ್ನ ದಾಳಿಗಾರಿಕೆ ಭಾಗವನ್ನು ಮುಂದುವರಿಸುತ್ತಾ 23 ಓಟವನ್ನು ಗಳಿಸಿ 3 ಹುತ್ತರಿಯನ್ನು ಬಿಟ್ಟುಕೊಟ್ಟಾಗಿದೆ ಝೋಗ್ಝೋ ಸೂರಿಂಜೆ ತಂಡ. ಇನ್ನೂ ಕೂಡ ಅವಕಾಶವಿದೆ. 17 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 26 ಓಟ ಬೇಕಾಗಿದೆ. ಸಮಯ 9:30 ಗಡಿಯನ್ನು ದಾಡ್ತಾ ಇದೆ. 4ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗಿ ಬರ್ತಾ ಇದೆ. ಸರನ್ ದಾಳಿಯನ್ನು ಮುಂದುವರಿಸುತ್ತಾ ಆಡುವ ತುದಿಯಲ್ಲಿ ಸಿಫಾಜ್ ಝೋಗ್ಝೋ ಸೂರಿಂಜೆ ತಂಡದ ಪರವಾಗಿದ್ದಾರೆ. ಸ್ಕೈವಾಕ್ ತಂಡದ ಸದಸ್ಯರು ನೇರ ಪ್ರಸಾರದ ಪಂದ್ಯದ ವೀಕ್ಷಣೆಯಲ್ಲಾದರೆ ಆದಿಲ್, ರಿಯಾಜ್ ಎನ್ಎಂ, ಅದೇ ರೀತಿ ರಿಲ್ವಾನ್ ಕುಂಜತಬೈಲ್ ಪಂದ್ಯದ ವೀಕ್ಷಣೆಯಲ್ಲಿ ಕೊಲ್ಲಿ ರಾಷ್ಟ್ರದಲ್ಲಿ ಕೂತುಕೊಂಡು ಪಂದ್ಯವನ್ನು ವೀಕ್ಷಣೆ ಮಾಡುವಾಗ ಭದ್ರಾ ಮೀಡಿಯಾ ನೇರ ಪ್ರಸಾರವನ್ನು ಮುಂದುವರಿಸ್ತಾ ಇದೆ. ದಾಳಿಯನ್ನು ಮುಂದುವರಿಸಿದ ದಾಳಿಗಾರಿಕೆ ಭಾಗದಲ್ಲಿ ಶರಣ್ ಜವಾಬ್ದಾರಿಯನ್ನು ಕೊಟ್ಟಾಗಿದೆ. ಶಿಫಾಜ್ ಓರ್ವ ಡೇಂಜರಸ್ ಆಟಗಾರ, ಯಾವುದೇ ಸಮಯದಲ್ಲಿ ಸಿಡಿಸಬಲ್ಲಂತ ಆಟಗಾರ. ಸೂರಿಂಜೆ ಪರಿಸರದ ಲೀಗ್ ಮಾದರಿ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಪಡೆದ ಆಟಗಾರ. ಶಿಫಾಜ್ ಸ್ಟ್ರೈಕ್ ಭಾಗದಲ್ಲಿ ದಾಳಿಯನ್ನು ಮುಂದುವರಿಸುವ ಶರಣ್ ಬೊಬರಿನ ದ್ವಿತೀಯ ಶತವನ್ನು ರೈಟ್ ಆರ್ಮ್ ಔಟ್ ವಿಕೆಟ್ ಮಾದರಿಯಲ್ಲಿ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ಅಜ್ಮಲ್ ಜೋಕಟ್ಟಿ ಬಿಡುತ್ತಾ ತನ್ನದಾದ ಶೈಲಿಯ ಚಿನ್ನನ್ನ ಭೂಮಿ ತಾಯಿಗೆ ಪದೇ ಪದೇ ಪಡೆಯುತ್ತಾ ಶರಣ್ ಬೊಬರಿನ ದ್ವಿತೀಯ ಶತವನ್ನ ಸಿಫಾಜ್ ರವರಿಗೆ. ಸಿಫಾಜ್ ದೊಡ್ಡ ಬಡತಕ್ಕೆ ಪ್ರಯತ್ನ ಇಟ್ಟಿದ್ರು, ಆದರೆ ಚೆಂಡಿಗೂ ದಂಡಿಗೂ ನಿಕಟ ಸಂಪರ್ಕವನ್ನು ಕಾಣ್ತಾ ಇಲ್ಲ. ವಿಕೆಟ್ ಕೀಪರ್ ಅನ್ನು ವಂಚಿಸ್ತಾ ಇದೆ. ಬೈಸ್ ಮುಖೇನ 1 ಅಂಕವನ್ನು ಗಳಿಸಿ 1 ಅಂಕಗಳ ಹೆಚ್ಚುವರಿಯೊಂದಿಗೆ ಒಟ್ಟು ಮೊತ್ತ ಗಳಿಕೆಯಲ್ಲಿ ಝೋಗ್ಝೋ ಸೂರಿಂಜೆ ತಂಡ 24-2 ಚೆಂಡಿನ ಮುಕ್ತಾಯ. ದಾಳಿಯನ್ನು ಮುಂದುವರಿಸಬೇಕಾಗಿದೆ. ರಫಿ 1 ಸಿಕ್ಸರ್ನೊಂದಿಗೆ ಅಂಗೊಳಿಸಿದರೆ ತಾನು ಎದುರಿಸಿದ 4 ಎಸೆತಗಳ ಮುಂದೆ ರಫೀಕ್ 8ರಲ್ಲಿ ಆದರೆ ಸಿಫಾಜ್ 6ರಲ್ಲಿ, ಝೋಗ್ಝೋ ಸೂರಿಂಜೆ ತಂಡ 24ರಲ್ಲಿ. ಸರೆನ್ ಬೊಬರಿನ 3ನೇ ಎಸೆತವನ್ನು ಮತ್ತೊಮ್ಮೆ ತೀರ್ಪುಗಾರರು ಅಜ್ಮಲ್ ಇವರನ್ನು ಬಿಡುತ್ತಾ ಬೊಬರಿನ 3ನೇ ಎಸೆತವನ್ನು ಎಸೆಯಬೇಕಾಗಿದೆ ರಫೀಕ್ ರವರಿಗೆ. ರಫೀಕ್ ಸಿಕ್ಸರ್ ವೀರಷ್ಟಕ್ಕೆ ಇವಾಗ ದೊಡ್ಡ ಬಡತಕ್ಕೆ ಪ್ರಯತ್ನ, ಆದರೆ ಸೋಗೋಸ್ ಆಗಿತ್ತು ದಾಳಿ. ಶರವೇಗದ ಶರಣ್ ರವರ ದಾಳಿ, ಚೆಂಡಿಗೂ ದಂಡಿಗೆ ಯಾವುದೇ ಸಂಪರ್ಕವನ್ನು ಕಾಣ್ತಾ ಇಲ್ಲ. ವಿಕೆಟ್ ಕೀಪರ್ ಪ್ರತಾಪ್ ರವರ ಕೈಯಲ್ಲಿ ಚೆಂಡು, ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಿದ ಡಾಟೆಡ್ ಡೆಲಿವರಿ. ಯಾವ ರೀತಿ ಚೆಂಡನ್ನು ಎಸೆಯಬೇಕು ಅರಿತಿರ್ತಕ್ಕಂಥ ದಾಳಿಗಾರ ಟಾರ್ಪುಡೋ ಸ್ಕಾನ ತಂಡದ ಬರುವ ಅನುಭವಿ ಆಲ್ರೌಂಡರ್ ಆಟಗಾರ ಶರಣ್ ಬೊಬರಿನ 4ನೇ ಎಸೆತವನ್ನು ರಕ್ಷಣಾ ತಲಾಟಕ್ಕೆ ಪ್ರಯತ್ನ, ಜವಾಬ್ದಾರಿ ಚಾನ್ಮೆ ಆಟವನ್ನು ಮುಂದುವರಿಸಿದ ರಫೀಕ. ಚೆಂಡಿನಿಂದ ಕ್ಷೇತ್ರ ಪಾಲಕ ಅಶ್ರಫ್, ಆದರೆ ಅಶ್ರಫ ಇದರೊಂದಿಗೆ 1 ಅಂಕಗಳ ಹೆಚ್ಚುವರಿ. 4ನೇ 5ನೇ ಬೊಬರಿನ ಅಂತಿಮ 2 ಚೆಂಡು ಮಾತ್ರ ಬಾಕಿದೆ. ಸಿಫಾಜ್ ಆಡುವ ತುದಿಯಲ್ಲಿ, ಆಡದ ತುದಿಯಲ್ಲಿ ರಫೀಕ್, ಆದರೆ ದಾಳಿಯನ್ನು ಮುಂದುವರಿಸುತ್ತಾ ಶರಣ್ ತನ್ನದಾದ ಶೈಲಿಯ ಬೊಬರಿನ 5ನೇ ಚೆಂಡು 25ರಲ್ಲಿದೆ. 24 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಎಲ್ಲೋ ಒಂದು ಕಡೆ ಹುಡುಕಬೇಕಾಗಿದೆ. ಇನ್ನೂ ಕೂಡ ಪಂದ್ಯ ಜೀವಂತವಾಗಿದೆ. ಸಿಫಾಜ್ ಒಂದು ಕಡೆ, ಇಲ್ಲಿ ಬೊಬರಿನ 5ನೇ ಚೆಂಡು ಸೊಗಸಾಗಿದ್ದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಕ್ಷೇತ್ರ ಪಾಲಕ ಬಾಷಿತ್ ಚೆಂಡು ಬಿದ್ದರು. ಇಲ್ಲಿ 2ನೇ ಓಟಕ್ಕಾಗಿ ಪ್ರಯತ್ನ. ಅರಿಷಾದ್ ಚೆಂಡಿನಿಂದ 2 ಓಟವನ್ನು ಗಳಿಸಿದೆ. 2 ಓಟಗಳ ಸೇರ್ಪಡೆಯೊಂದಿಗೆ 27ರಲ್ಲಿ ಝೋಗ್ಝೋ ಸೂರಿಂಜೆ ತಂಡ ಶರಣ್ ಎಸೆದಂತ 5 ಚೆಂಡುಗಳ ಮುಂದೆ 4 ಓಟವನ್ನು ಬಿಟ್ಟುಕೊಟ್ಟು 2
ಚುಕ್ಕಿ ಚೆಂಡಾಗಿ ಪರಿಣಮಿಸಿದ್ರು. ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇದೆ. 5ನೇ ಓವರ್ ಚಾಲ್ತಿಯಲ್ಲಿ 27 ಓಟವನ್ನು ಗಳಿಸಿ 3 ವಿಕೆಟ್ ಅನ್ನು ಬಿಟ್ಟು ಕೊಡ್ತದೆ ಝೋಗ್ಝೋ ಸೂರಿಂಜೆ ತಂಡ. ಶರಣ್ ಓವರಿನ ಕೊನೆಯ ಚೆಂಡನ್ನು 13 ಚೆಂಡು ಬಾಕಿ ಇದೆ. 22 ಓಟ ಬೇಕಾಗಿದೆ. ಇನ್ನೂ ಕೂಡ ಅವಕಾಶ ಝೋಗ್ಝೋ ಸೂರಿಂಜೆ ತಂಡಕ್ಕಿದೆ. ಆರಂಭಿಕನಾಗಿ ಬಂದಂತ ಸಿಪಾಸ್ ನೆಲಕಚ್ಚಿಕೊಂಡು ಆಡಲೇಬೇಕಾಗಿದೆ. ಕಾರಣ ಇದು ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡುತ್ತಿದ್ದೀರಾ. ಕೊನೆಯ ಚೆಂಡು ಸಿಪಾಸ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನಿಟ್ಟಿದ್ರು. ಆದರೆ ಶರವೇಗದ ದಾಳಿಯನ್ನು ಮುಂದುವರಿಸಿದ್ರು. ಅಶ್ರಫ್ ರವರ ಭದ್ರಪಕ್ಷ ಇಳ್ಕೊಂಡು ಇದರೊಂದಿಗೆ ಎಂಡ್ ಆಫ್ ದಿ ಓವರ್ ನಂಬರ್ 5 ಓವರಿನ ಮುಕ್ತಾಯ. 5 ಓವರ್ ಮುಕ್ತಾಯಕ್ಕೆ ಖಾತೆಯಲ್ಲಿ ಒಟ್ಟು ಮೊತ್ತ 28 ಇದೆ. ಇನ್ನು ಬೇಕಾಗಿದೆ ವಿಜಯಕ್ಕಾಗಿ 12 ಚೆಂಡುಗಳ ಮುಂದೆ 21 ಓಟದ ಅವಶ್ಯಕತೆ ಇದೆ. ಈ ಪಂದ್ಯವನ್ನು ಗೆದ್ದುಕೊಂಡು ಸೆಮಿಫೈನಲ್ಗೆ ಲಗ್ಗೆ ಇಡುವ ತಂಡ ಯಾವುದು ಪ್ರಶ್ನೆಯಾಗಿದೆ. ಝೋಗ್ಝೋ ಸೂರಿಂಜೆ ವಿರುದ್ಧವಾಗಿ ಟಾರ್ಪಡೋಸ್ ಖಾನ ತಂಡ. ಕಳೆದ 1 ತಿಂಗಳಿಂದ ಬಹಳಷ್ಟು ಪ್ರಶ್ನೆಗಳು ಕೇಳಿ ಬಂದಿತ್ತು. ಏನಾಗಿದೆ ಟಾರ್ಪಡೋಸ್ ಖಾನ ತಂಡ? ಹಲವಾರು ಬಾರಿ ಸೆಮಿಫೈನಲ್ ಪಂದ್ಯವನ್ನು ಸೋತಿದ್ರು. ಆ ಸೋತ ನೆನಪುಗಳನ್ನು ಇಟ್ಟುಕೊಂಡು ಮೈದಾನದಲ್ಲಿ ಹೋರಾಟವನ್ನು ಮುಂದುವರಿಸಿದೆ. ಏನೇ ಆಗಿರಲಿ, 2 ತಂಡಗಳು ಕೂಡ ಬಲಿಷ್ಠವಾಗಿದೆ. 12 ಎಸೆತಗಳ ಮುಂದೆ 21 ಓಟ. ನಾಯಕ ಇಂತಿಯಾಜ್ ಬೆಂಗರೆ ಯಾರನ್ನ ಕರೆತರಬಹುದು? 6ನೇ ಓವರ್ ಎಸೆಯಲು 6ನೇ ಓವರ್ ಯಾರು ತರಬಹುದು ಪ್ರಶ್ನೆಯಾಗಿದೆ. ಕೊನೆಯ 12 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 21 ಓಟ ಬೇಕಾಗಿದೆ. ಮುಂದಿನ ಪ್ರಥಮ ಸೆಮಿಫೈನಲ್ ಪಂದ್ಯದ ನಾಣ್ಯಸಮಿಗೆ ಗೆದ್ದುಕೊಂಡಂತಹ ಎಣ್ಣೆ ಮಂಗಳೂರು ವಿರುದ್ಧವಾಗಿ ಆಡ್ತಾ ಇದೆ. ಎವರಿ ಸ್ಟಾರ್ ಚೊಕ್ಕ ಬಿಟ್ಟು ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬರಲಿಕ್ಕಿದೆ. ಕೊನೆಯ 5ನೇ ಓವರ್ ಚಾಲ್ತಿಯಲ್ಲಿದೆ. ಆರೀಸ್ ಅವರ ಮೇಲೆ ಜವಾಬ್ದಾರಿಯನ್ನು ಕೊಟ್ಟಾಗಿದೆ. ಆರನೇ ಓವರ್ ಚಾಲ್ತಿಯಲ್ಲಿದೆ. ಪ್ರಥಮ ಚೆಂಡು ಎಸೆಯಬೇಕಾಗಿದೆ ಆರೀಸ್. ಸಿಪಾಜ್ರವರೆಗೆ ಸೊಗಸಾಗಿತ್ತು ದಾಳಿಗಾರಿಕೆ. ಚೆಂಡು ತಂಡನ್ನು ವಂಚಿಸುತ್ತಾ ಇದೆ. ಯಾವುದೇ ಓಟಕ್ಕೆ ಅವಕಾಶವನ್ನು ಬಿಟ್ಟು ಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ 28ಕ್ಕೆ 3 ಎನ್ನುವ ಸ್ಥಿತಿಯಲ್ಲಿದೆ. ಅಂತಿಮ 11 ಚೆಂಡು ಬಾಕಿ ವಿಜಯಕ್ಕಾಗಿ 21 ಓಟ ಬೇಕಾಗಿದೆ. ಆರೀಸ್ ದ್ವಿತೀಯ ಬಾರಿಗೆ ಸಿಪಾಸ್ ಪ್ರಯತ್ನವನ್ನು ಇಟ್ಟಿದ್ರು. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಇಡುತ್ತಲೇ, ಆದರೆ ಯಾವ ರೀತಿ ಚೆಂಡನ್ನು ಎಸೆಯಬೇಕು ಅರಿತಿರತಕ್ಕಂಥ ದಾಳಿಗಾರ ಟಾರ್ಪಡೋಸ್ ಖಾನ ತಂಡದ ಆರೀಸ್ ಓರ್ವ ಆಲ್ರೌಂಡರ್ ಆಟಗಾರ. ಸೊಗಸಾಗಿತ್ತು ದಾಳಿ. ಯಾವುದೇ ಓಟವನ್ನು ಬಿಟ್ಟು ಕೊಡದ 10 ಚೆಂಡು ಬಾಕಿ 21 ಓಟ ಬೇಕಾಗಿದೆ. ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡುತ್ತಿದ್ದೀರಾ. ಒಂದು ವೇಳೆ ಈ ಪಂದ್ಯವನ್ನು ಗೆದ್ದುಕೊಂಡ್ರೆ NFC ಟ್ರೋಫಿಯ ನೇರವಾಗಿ ಸೆಮಿಫೈನಲ್ ಪಂದ್ಯ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡವನ್ನು ಎದುರಿಸಬೇಕಾಗಿದೆ. ಮುಂದಿನ ರೋಚಕ ರೋಮಾಂಚನಕಾರಿ ಪಂದ್ಯ ಎಣ್ಣೆ ಮಂಗಳೂರು ಹಾಗೂ ಎವರಿ ಸ್ಟಾರ್ ಚೊಕ್ಕಬೆಟ್ಟು ತಂಡಗಳ ಮಧ್ಯೆ. ಸಿಪಾಸ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಆದರೆ ಕ್ಷೇತ್ರಪಾಲಕ ಅಪ್ಪೀರವರ ಭದ್ರಪಕ್ಷ ಚೆಂಡು. ವಿಕೆಟ್ ನಂಬರ್ 3 ತೃತೀಯ ಪುತ್ತರಿ ಆಘಾತವನ್ನು ಗಳಿಸ್ತಾ ಇದೆ. ಝೋಗ್ಝೋ ಸೂರಿಂಜೆ ತಂಡದ ಆರಂಭಿಕನಾಗಿ ಬಂದಂತಹ ಸಿಪಾಸ್ ಕ್ಯಾಚ್ ಔಟಿನೊಂದಿಗೆ ಡಗೌಟಿನತ್ತ. ವಿಕೆಟ್ ನಂಬರ್ 4ನೇ ಉತ್ತರಿ ಆಘಾತ. 28ಕ್ಕೆ 4 ಎನ್ನುವ ಸ್ಥಿತಿಯಲ್ಲಿದೆ. 49ರ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ. ಆರೀಸ್ ಎಸೆದಂತ 3 ಚೆಂಡುಗಳ ಮುಂದೆ ಯಾವುದೇ ಓಟವನ್ನು ಬಿಟ್ಟುಕೊಡದೆ 1 ವಿಕೆಟ್ ಅನ್ನು ಕಬಳಿಸುತ್ತಾ 9 ಚೆಂಡು ಬಾಕಿ ಇದೆ. 21 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಹೊಸ ಆಟಗಾರ ಅಜ್ಮಲ್ ರವರ ಆಗಮನವಾಗ್ತಾ ಇದೆ. ಒಬ್ಬರಿನ 4ನೇ ಎಸೆತವನ್ನು ಚಾಲ್ತಿಯಲ್ಲಿದೆ. ಆರೀಸ್ ಎಸೆಯಬೇಕಾಗಿದೆ. ಹೊಸ ಆಟಗಾರ ಸ್ಟ್ರೈಕ್ ಆಡುವ ತುದಿಯಲ್ಲಿ ಅಜ್ಮಲ್ ರೈಟ್ ಆರ್ಮ್ 2 ವಿಕೆಟ್ ಮಾದಿರುತ್ತಾ ಚೆಂಡನ್ನು ಭೂಮಿ ತಾಯಿಗೆ ಬಡಿಯುತ್ತಾ ತನ್ನದೇ ಆದ ಶೈಲಿ ದಾಳಿಯನ್ನು ಮುಂದುವರಿಸುತ್ತಾ ಆರೀಸ್ ಅಜ್ಮಲ್ ಸೊಗಸಾಗಿತ್ತು ದಾಳಿಗಾರಿಕೆ. ಮತ್ತೊಂದು ಉತ್ತರಿ ಕ್ಯಾಚ್ ಔಟಿನೊಂದಿಗೆ 5ನೇ ಉತ್ತರಿ ಆಘಾತವನ್ನು ಬಿಟ್ಟು ಕೊಡ್ತದೆ. ವಿಕೆಟಿನ ಮೇಲೆ ವಿಕೆಟ್ ಅನ್ನು ಬಿಟ್ಟು ಕೊಡ್ತದೆ. ಗರಿಷ್ಠ ಮೊತ್ತ 49ರ ಗುರಿಯನ್ನು ಬಿಡಬೇಕಾಗಿತ್ತು. 5ನೇ ಉತ್ತರಿ ಆಘಾತ. ಝೋಗ್ಝೋ ಸೂರಿಂಜೆ ತಂಡ ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. 4 ಎಸೆತವನ್ನು ಎಸೆದಿದ್ರು. 2 ಚುಕ್ಕಿಯಾಗಿದ್ದು. ಆ ಬಳಿಕ 2 ಎಸೆತಗಳ ಮುಂದೆ 2 ವಿಕೆಟ್ ಅನ್ನು ಕಬಳಿಸುತ್ತಾ ಹ್ಯಾಟ್ರಿಕ್ ಅನ್ನು ಪಡೆಯಬಹುದೇ. ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. 6ನೇ ಓವರ್ ಚಾಲ್ತಿ. ಅಜ್ಮಲ್ ರವರ ಸ್ಥಾನವನ್ನು ಕೂಡಿಕೊಳ್ಳಲು ಝೋಗ್ಝೋ ಸೂರಿಂಜೆ ತಂಡದ ಪರವಾಗಿ ಹೊಸ ಆಟಗಾರ ಜರ್ಸಿ ನಂಬರ್ 32 ಹ್ಯಾಟ್ರಿಕ್ ಅನ್ನು ಗಳಿಸಬಹುದು. ಹರೀಶ 5ನೇ ಚೆಂಡು ಸೊಗಸಾಗಿತ್ತು ದಾಳಿ.
ಚೆಂಡು ಕಾಲಿಗೆ ಬಡಿತಾ ಇದೆ, ಒಂಟಿ ಓಟವನ್ನು ಗಳಿಸ್ತಾ ಇದೆ. ಒಂದು ಅಂಕಗಳ ಸೇರ್ಪಡೆಯೊಂದಿಗೆ 29 ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇದೆ. 6ನೇ ಓವರಿನ ಕೊನೆಯ ಒಂದು ಚೆಂಡು, 49 ಗುರಿ. ರಫೀಕ್ 9ರಲ್ಲಿದ್ದಾರೆ. ಒಂದು ಸಿಕ್ಸರ್ನೊಂದಿಗೆ ಕಂಗೊಳಿಸಿದ ರಫೀಕ್ ಓವರಿನ ಕೊನೆಯ ಒಂದು ಚೆಂಡನ್ನು ಕೆಟ್ಟ ಮಾದರಿಯನ್ನು ಮುಂದುವರಿಸುತ್ತಾ ಓವರಿನ ಕೊನೆಯ ಶತಮಾನ ಸೊಗಸಾಗಿತ್ತು. ದಾಳಿ ಶ್ರೇಷ್ಠ ದಾಳಿ, ಬಿಗುವಿನ ದಾಳಿಯನ್ನು ಮುಂದುವರಿಸಿದ್ದು ರಫೀಕ್. 1 ಹ್ಯಾಂಡ್ ಬ್ಯಾಟ್ ಮುಖೇನ ಒಂದು ಅಂಕವನ್ನು ಗಳಿಸುವುದರೊಂದಿಗೆ ಎಂಡ್ ಆಫ್ ದಿ ಓವರ್ ನಂಬರ್ 6 ಓವರಿನ ಮುಕ್ತಾಯ. ಖಾತೆಯಲ್ಲಿ ಪುಟ್ಟು ಮೊತ್ತ ಗಳಿಸುತ್ತಾ 29 ವಿಜಯಕ್ಕಾಗಿ ಬೇಕಾಗಿದೆ. 6ರ ಮುಂದೆ 20, 6 ಎಸೆತಗಳ ಮುಂದೆ 20 ಓಟವನ್ನು ಒಂದು ವೇಳೆ ಝೋಗ್ಝೋ ಸೂರಿಂಜೆ ತಂಡ ಗಳಿಸಿದ್ದಾದಲ್ಲಿ ಸೆಮಿಫೈನಲ್ ಹಂತಕ್ಕೆ ಲಗ್ಗೆಡಿದ ಗೋರಿಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ ಕಾಯ್ತಾ ಇದೆ. ನಮ್ಮನ್ನು ಎದುರಿಸುವ ತಂಡ ಯಾವುದು? ಟಾರ್ಪಡೋಸ್ ಖಾನ. ಗೋರಿಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ ಆಡಬಹುದೇ ಮುಂದಿನ ರೋಚಕ ರೋಮಾಂಚನಕಾರಿ ಪಂದ್ಯ? ಎಲ್ಲರ ಕಣ್ಣು ಮೈದಾನಕ್ಕೆ ಬರಬೇಕಾಗಿದ್ದ ಕಾರಣ ಎನ್ಎಂ ಮಂಗಳೂರು ವಿರುದ್ಧವಾಗಿ ಎವರಿ ಸ್ಟಾರ್ ಚೊಕ್ಕಬೆಟ್ಟು ತಂಡ ಪ್ರಥಮ ಸೆಮಿಫೈನಲ್ ಪಂದ್ಯವನ್ನು ಆಡುತ್ತಿದೆ. 6ರ ಮುಂದೆ 20 ಕೊನೆಯ 3ನೇ ಎಸೆಯಲು 6 ಎಸೆತಗಳ ಮುಂದೆ ವಿಜಯಕ್ಕಾಗಿ 19 ಓಟ ಬೇಕಾಗಿದೆ. ಕೊನೆಯ 4ನೇ ಎಸೆಯಲು ಟಾರ್ಪಡೋಸ್ ಖಾನ ತಂಡದ ಪರವಾಗಿ ಮುಬೀರ್ ಅವರ ಕೈಯಲ್ಲಿ ಚೆಂಡನ್ನು ಕೊಡ್ತಿದ್ರೆ ರಫೀಕ್ ಅವರ ಗಮನಕ್ಕೆ ಈ ಪಂದ್ಯವನ್ನು ಒಂದು ವೇಳೆ ತಾವು ಗೆಲ್ಲಿಸಿಕೊಟ್ಟರೆ 5,000 ರೂಪಾಯಿ ನಗದು ಬಹುಮಾನ ಯಾಸೀರ್ ಸೂರಿಂಜೆ ಕರೆಯೊಂದಿಗೆ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಆದಿಲ್ ಸ್ಕೈವಾ ಕೂಡ 5,000 ರೂಪಾಯಿ ನಗದು ಬಹುಮಾನ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. 6 ಚೆಂಡು ಬಾಕಿ ಇದೆ ವಿಜಯಕ್ಕಾಗಿ. 19 ಓಟ ಬೇಕಾಗಿದೆ. ಮುಬೀರ್ ಓವರಿನ ಪ್ರಥಮ ಎಸೆತವನ್ನ ಸಿಕ್ಸರ್ ವೀರ ರಫೀಕ್ ರವರಿಗೆ. ರಫೀಕ್ 10ರಲ್ಲಿ, ಸಬೀರ್ 1ರಲ್ಲಿ. ಪ್ರಥಮ ಚೆಂಡು ಸೊಗಸಾಗಿತ್ತು ದಾಳಿ, ಶ್ರೇಷ್ಠ ಮಟ್ಟದ ಬಿಗುವಿನ ದಾಳಿ. ಮತ್ತೆ ರಫೀಕನ ಇನ್ನಿಂಗ್ಸ್ ಮುಕ್ತಾಯ. ವಿಕೆಟ್ ನಂಬರ್ 6 ಝೋಗ್ಝೋ ಸೂರಿಂಜೆ ತಂಡದ 6ನೇ ಉತ್ತರಿಯನ್ನು ಬಿಟ್ಟುಕೊಡುತ್ತಾ ಇದೆ. ರಫೀಕ್ ರವರ ನಿರ್ಗಮನ, ಹೊಸ ಆಟಗಾರನ ಆಗಮನವಾಗ್ತಾ ಇದೆ. 5 ಚೆಂಡು ಬಾಕಿ ಇದೆ ವಿಜಯಕ್ಕಾಗಿ. 19 ಓಟದ ಅವಶ್ಯಕತೆ ಇದೆ. ಈ ಪಂದ್ಯಕ್ಕೆ ಶುಭ ಆರೈಕೆ ನೀಡ್ತಾ ಇದೆ ಇಕ್ರಾ ಗೋಲ್ಡ್ನ ಸದಸ್ಯರು ಕೂಡ ಈ ಒಂದು ಪಂದ್ಯಕ್ಕೆ ಶುಭ ಆರೈಕೆ ನೀಡ್ತಾ ಇದ್ದಾರೆ. ಅದೇ ರೀತಿ ರಫೀಕ್ ಮೆಜೆಸ್ಟಿಕ್, ರಿಯಾಜ್ ಪಾಣೆ ಮಂಗಳೂರು ಇಬ್ಬರು ಕೂಡ ಈ ಒಂದು ಪಂದ್ಯಕ್ಕೆ ಶುಭ ಆರೈಕೆ ನೀಡ್ತಾ ಇದ್ದಾರೆ. ಅಂತಿಮ 5 ಚೆಂಡು ಬಾಕಿ ಇದೆ. 19 ಓಟ ವಿಜಯಕ್ಕಾಗಿ ಬೇಕಾಗಿದೆ. ದಾಳಿಯನ್ನು ಮುಂದುವರಿಸುತ್ತಾ ದಾಳಿಗಾರಿಕೆ ಭಾಗದಲ್ಲಿ ಮುಬೀರ ದ್ವಿತೀಯ ಶತಕವನ್ನು ಜಡಗೈ ಆಟಗಾರ ರಾಫಿರವರೆಗೆ ಕ್ಷೇತ್ರ ಪಾಲಕರನ್ನು ಸಜ್ಜುಪಡಿಸುತ್ತಾ ಮುಬೀರ್ ತನ್ನದಾದ ಶೈಲಿ ದಾಳಿಗಾರಿಕೆಯನ್ನು ಮುಂದುವರಿಸುತ್ತಾ 5 ಚೆಂಡು ಬಾಕಿ ಇದೆ ವಿಜಯಕ್ಕಾಗಿ. 19 ಓಟ ಬೇಕಾಗಿದೆ. ರೈಟ್ ಅಮ್ಮ ಪ್ರವರ್ಧ ವಿಕೆಟ್ ಮಾದರಿ ದಾಳಿಯನ್ನು ಮುಂದುವರಿಸುತ್ತಾ ಎಡಗೈ ಆಟಗಾರ ರಾಫಿ ಸಿಡಿಸಲೇಬೇಕಾಗಿದೆ. ಕ್ವಾರ್ಟರ್ ಫೈನಲ್ ಪಂದ್ಯ ಸೊಗಸಾಗಿದ್ದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಚೆಂಡಿನಿಂದ ಕ್ಷೇತ್ರ ಪಾಲಕನ ಭದ್ರಭೂಷೆಯಲ್ಲಿ ವಿಕೆಟ್ ನಂಬರ್ 7ನೇ ಪುತ್ತರಿಯಾಘಾತ. ರಾಫಿ ದೊಡ್ಡ ಹೊಡೆತಕ್ಕೆ ಕಣ್ಣನ್ನಿಟ್ಟಿದ್ರಾದರೆ ಚೆಂಡು ನೇರವಾಗಿ ಕ್ಷೇತ್ರ ಪಾಲಕ ಭದ್ರಭೂಷೆಯೊಂದಿಗೆ 7ನೇ ಪುತ್ತರಿಯನ್ನು ಬಿಟ್ಟು ಕೊಡ್ತಾ ಇದೆ. 4 ಚೆಂಡು ಬಾಕಿ ಇದೆ ವಿಜಯಕ್ಕಾಗಿ. 19 ಓಟದ ಅವಶ್ಯಕತೆ ಇದೆ. ಹೊಸ ಆಟಗಾರ ಆಗಮಿಸ್ತಾ ಇದ್ದಾರೆ ಝೋಗ್ಝೋ ಸೂರಿಂಜೆ ತಂಡದ ಪರವಾಗಿ ಜಮಾಲ್ ರವರ ಆಗಮನವಾಗ್ತಾ ಇದೆ. 4ರ ಮುಂದೆ 19 ಓಟದ ಅವಶ್ಯಕತೆ ಇದೆ. ಕ್ವಾರ್ಟರ್ ಫೈನಲ್ ಪಂದ್ಯ. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡವನ್ನ ಎದುರಿಸುವ ತಂಡ ಯಾವುದು? ಮುಂದೆ ಸೆಮಿಫೈನಲ್ ಪಂದ್ಯ. ಲವ್ವರ್ ಕೈ ಕೊಟ್ಟಾಗುವಂತ ಬೇಸರ ಕಾರಣ ಸಣ್ಣ ಮಗುವನ್ನ ದೊಡ್ಡವನಾಗಿ ಮಾಡಿಸಿ ಅಬಳಿಕ ವಿದ್ಯಾರ್ಥಿನಿಗೆ ಇದು ಅಬಳಿಕ ತಂದೆ ತಾಯಿಗೆ ತವರು ಮನೆ ಕಲಿಸುವ ಸಂಕಷ್ಟ ಎಷ್ಟಿರುತ್ತೋ ಅಷ್ಟೇ ಸಂಕಷ್ಟ ಎನ್ಎಂ ಮಂಗಳೂರು ಹಾಗೂ ಎವರಿ ಸ್ಟಾರ್ ಚೊಕ್ಕಬೆಟ್ಟು ತಂಡಕ್ಕೆ ಕಾರಣ. ಅದು ಸೆಮಿಫೈನಲ್ ಪಂದ್ಯ. ಸೆಮಿಫೈನಲ್ ಪಂದ್ಯವನ್ನು ಸೋದರ ಕಾರಣ ಮಲಗಲಿಕ್ಕಿಲ್ಲ. ಅದು ಒಂದು ವೇಳೆ ದಾಟಿದ್ದೆ ಆದಲ್ಲಿ ನೇರವಾಗಿ NFC ಟ್ರೋಫಿಯ ಫೈನಲ್ಗೆ ಲಗ್ಗೆಡಬಹುದು. ಅಡ್ಡ ಚೆಂಡು ಎಂಬ ನಿಶಾನೆ. ಅತಿರಿಕ್ತ ಓಟಗಳ ಸೇರ್ಪಡೆಯೊಂದಿಗೆ 4 ಚೆಂಡು ಬಾಕಿ ಇದೆ. 18 ಓಟದ ಅವಶ್ಯಕತೆ ಇದೆ. ಸೊಗಸಾಗಿದ್ದು ಜಮಾಲ್ ಚೆಂಡಿನಿಂದ ಕ್ಷೇತ್ರ ಪಾಲಕ ಒಂಟಿ ಓಟವನ್ನು ಜಮಾಲ್ ಬ್ಯಾಟ್ ಮುಖೇನ ಗಳಿಸ್ತಾ ಇದೆ. 3 ಚೆಂಡು ಬಾಕಿ ಇದೆ ವಿಜಯಕ್ಕಾಗಿ. 17 ಓಟದ ಅವಶ್ಯಕತೆ ಇದೆ. ಮುಬೀರ್ ಓವರಿನ 4ನೇ ಎಸೆತವನ್ನು ಆಡುವ ತುದಿಯಲ್ಲಿದ್ದಾರೆ ಅನುಭವಿ ಆಟಗಾರ ಝೋಗ್ಝೋ ಸೂರಿಂಜೆ ತಂಡದ ಪರವಾಗಿ. ಓವರಿನ 4ನೇ ಚೆಂಡು ಚಾಲ್ತಿಯಲ್ಲಿದೆ. ಸೊಗಸಾಗಿತ್ತು ದಾಳಿಗಾರಿಕೆ. ಮತ್ತೆ ಬೋಲ್ಡ್ ಔಟಿನೊಂದಿಗೆ 8ನೇ ಉತ್ತರಿಯನ್ನು ಬಿಟ್ಟು ಕೊಡ್ತಾ ಇದೆ ಝೋಗ್ಝೋ ಸೂರಿಂಜೆ ತಂಡ. ಪಂದ್ಯ ಏಕಾಮುಖಿಯತ್ತ. 2 ಚೆಂಡು ಬಾಕಿ ವಿಜಯಕ್ಕಾಗಿ. 17 ಓಟದ ಅವಶ್ಯಕತೆ ಇದೆ.
ಸಮಾರೋಪ ಸಮಾರಂಭದ ಮುಖ್ಯ ವೇದಿಕೆಯಲ್ಲಿ ವಿಭಾಗದ ಗಣ್ಯ ಅತಿಥಿಗಳು ವೇದಿಕೆಯಲ್ಲಿ ಪಂದ್ಯವನ್ನು ವೀಕ್ಷಣೆ ಮಾಡುವಾಗ ಅಂತಿಮ ಘಟ್ಟದಲ್ಲಿದ್ದಾವೆ. ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗಿ ಬರ್ತಾ ಇದೆ. ಮುಂದೆ ಬಹಳಷ್ಟು ರೋಚಕ ಹಂತದ ಸೆಮಿಫೈನಲ್ ಪಂದ್ಯ ಸಾಗಿ ಬರಲಿಕ್ಕಿದೆ. ವೀಕ್ಷಕ ವಿನಕರಿಗೆ ಬರಲಿಕ್ಕಿದ್ದಾರೆ ಸ್ಟಾರ್ ನವಾಜ್ ಕೃಷ್ಣಾಪುರ, ಅವರ ಜೊತೆ ಅಬ್ದುಲ್ ಸಮದ್ ಕಾಟಿಪಲ್ಲ, ಅವರ ಜೊತೆ ಸಮೀರ್ ಮಲಾರ್ ಇದ್ದಾರೆ. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಬಹುತೇಕ ವಿಜಯದ ಮೆಟ್ಟಿಲನ್ನು ಸಾಧಿಸ್ತಾ ಇದೆ ಟಾರ್ಪುಡೋಸ್ ಖಾನ ತಂಡ. ಅಂತಿಮ ಒಂದು ಚೆಂಡು ಇದೆ ಬಾಕಿ. ವಿಜಯಕ್ಕಾಗಿ ಬೇಕಾಗಿದೆ 16 ಓಟದ ಅವಶ್ಯಕತೆ ಇದೆ. ಝೋಗ್ಝೋ ಸೂರಿಂಜ್ ತಂಡ ಬಹಳ ಉತ್ತಮ ರೀತಿಯ ಹೋರಾಟವನ್ನು ಮುಂದುವರಿಸಿದ್ರು. ಕೊನೆಯ ಗಳಿಗೆಯಲ್ಲಿ ಪಂದ್ಯವನ್ನು ಬಿಟ್ಟು ಕೊಡ್ತಾ ಇದೆ ಟಾರ್ಪುಡೋಸ್ ಖಾನ ತಂಡದ ಅಂತಿಮ ಎಸೆತವನ್ನು ಎಸೆಯಲು ಮುಬೀರ್ ಕೊನೆಯ ಎಸೆತವನ್ನು ಒಂದು ಚೆಂಡು ಬಾಕಿ. ವಿಜಯಕ್ಕಾಗಿ 16 ಓಟ ಇದರೊಂದಿಗೆ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ. ಅಭಿನಂದನೆಗಳು ಟಾರ್ಪುಡೋಸ್ ಖಾನ. ಅದೇ ರೀತಿ ಝೋಗ್ಝೋ ಸೂರಿಂಜ್ ತಂಡಕ್ಕೆ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯ, ದ್ವಿತೀಯ ಸೆಮಿಫೈನಲ್ ಪಂದ್ಯ ಗೋರಿ ಯಂಗ್ ಬಾಯ್ಸ್ ಪಾಂಡೇಸ್ ವಿರುದ್ಧವಾಗಿ ಟಾರ್ಪುಡೋಸ್ ಖಾನ ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬರಲಿಕ್ಕಿದೆ. ಆರಂಭದ ಪ್ರಥಮ ಸೆಮಿಫೈನಲ್ ಪಂದ್ಯವನ್ನು ಆಡುತ್ತಿದೆ ಎನ್ ಮಂಗಳೂರು ಹಾಗೂ ವಿರುದ್ಧವಾಗಿದೆ ಎವರಿ ಸ್ಟಾರ್ ಚೊಕ್ಕಬೆಟ್ಟು ತಂಡ. ಕೂತ ಜಾಗದಿಂದ ಕದಲಬೇಡಿ, ನಿಂತ ಜಾಗದಿಂದ ಕದಲಬೇಡಿ, ಮೈದಾನವನ್ನ ಬಿಟ್ಟು ಹೋಗಬೇಡಿ. ಈ ಪಂದ್ಯವನ್ನ ನೋಡದೆ ಯಾರಾದಿದ್ದರೆ ಕರೆದು ಬಿಡಿ, ಕರೆ ಮಾಡಿ ಕರೆದು ಬಿಡಿ. ಕಾರಣ ಎನ್ ಮಂಗಳೂರು ಅಭಿಮಾನಿ ಬಳಗದ ಮಹಾಪೂರಕವನ್ನು ಹೊಂದಿದೆ. ಎವರಿ ಸ್ಟಾರ್ ಚೊಕ್ಕಬೆಟ್ಟು ಪರಿಸರದ ಮಣ್ಣಿನ ಮಕ್ಕಳು ಸೆಣಸಾಟ ಮುಂದುವರೆದರೆ NFC ಟ್ರೋಫಿಯ ಪ್ರಥಮ ಸೆಮಿಫೈನಲ್ ಪಂದ್ಯ. ಎರಡೂ ತಂಡದ ಆಟಗಾರರ ಗಮನಕ್ಕೆ ಡಗೌಟಿನಲ್ಲಿ 15 ಆಟಗಾರರಿಗೆ ಮಾತ್ರ ಅವಕಾಶ. ಎನ್ ಮಂಗಳೂರು ಅದೇ ರೀತಿ ಎವರಿ ಸ್ಟಾರ್ ಚೊಕ್ಕಬೆಟ್ಟು ಆಟಗಾರರ ಗಮನಕ್ಕೆ ಮುಂದೆ ಧ್ವನಿಯಲ್ಲಿ ಬದಲಾವಣೆ. ಸ್ಟಾರ್ ನವಾಜ್ ಕೃಷ್ಣಾಪುರ ಇವರನ್ನ ಪ್ರೀತಿಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾನೆ. ಲವ್ ಎಂಬ ಕ್ರಿಕೆಟಿನಲ್ಲಿ ಪ್ರೀತಿ ಎಂಬ ಬಾಲನ್ನು ಎಸೆದೆ, ಹುಡುಗಿ ಎಂಬ ವಿಕೆಟ್ ಅನ್ನು ಪಡೆದೆ. ಆದರೆ ಅವಳಪ್ಪ ತೀರ್ಪುಗಾರನಿಗೆ ನಿಂತು ನೋ ಬಾಲ್ ಎಂದ. ಅಂದಿನಿಂದ ಹಿಂದಿನವರೆಗೆ ಪ್ರೀತಿ ಎಂಬ ಪದವನ್ನ ಬಿಟ್ಟೆ. ಆದರೆ ಈ ಪಂದ್ಯವನ್ನು ನೋಡದೆ ಹೋಗಬೇಡಿ. ಇದು NFC ಟ್ರೋಫಿಯ ಪ್ರಥಮ ಸೆಮಿಫೈನಲ್ ಪಂದ್ಯ. ರೋಚಕ ರೋಮಾಂಚನ ಘಟ್ಟಕ್ಕೆ ಎವರಿ ಸ್ಟಾರ್ ಚೊಕ್ಕಬೆಟ್ಟು ವಿರುದ್ಧವಾಗಿದೆ ಎನ್ ಮಂಗಳೂರು ತಂಡಗಳ ಮಧ್ಯೆ. ವೀಕ್ಷಕ ವಿನಕರಿಗೆ ಆತ್ಮೀಯ ಆದರದ ಸ್ವಾಗತವನ್ನು ಬಯಸಿದರೆ ರಾಷ್ಟ್ರಭಾಷೆಯಲ್ಲಿ ದೇಶ ವಿದೇಶಗಳಲ್ಲಿ ಅಪಾರ ಅಭಿಮಾನಿಗಳು ಹೊಂದಿರತಕ್ಕಂಥ ಸ್ಟಾರ್ ನವಾಜ್ ಕೃಷ್ಣಾಪುರ ತಮ್ಮನ್ನ ಪ್ರೀತಿಯ ವೇದಿಕೆ ಬರಮಾಡಿಕೊಳ್ಳುತ್ತಾನೆ. ತಮಗೆ ಆತ್ಮೀಯ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
एनएफसी ट्रॉफी 2024 तीसरे दिन के मैच और दर्शकों के इंतजार के ये मैच है सेमीफाइनल मैच एनएम जप्पू और एवरस्टार चोक्काबेट्टू के बीच 7 ओवर के निर्धारित सेमीफाइनल मैच और इसके बाद होगा दूसरी सेमीफाइनल गोरी यंग बॉयज पांडेश्वरा और टॉर्पडोस कांडा के बीच। तो उस टीम के दोनों टीमों के खिलाड़ियां अगले मैच के लिए तैयार रहे और एनएम जप्पू के खिलाड़ियों के लिए इकरा गोल्ड के सिराज की तरफ से हैट्रिक सिक्सर के लिए 5000 और हैट्रिक विकेट के लिए उनकी गेंदबाजी पर हैट्रिक विकेट के लिए 5000 रुपए के इनाम। टॉस जीतने के पश्चात मुजीब शुरुआत पर गेंदबाजी करने का निर्धार लिए। अब देखना है कि गेंदबाजी पर एनएम जप्पू मैंगलोर किस तरह से अपने गेंदबाजी यहां पर पेश कर पाते हैं। पिछले मैच पर आजाद चोक्काबेट्टू को हराकर एनएम जप्पू सेमीफाइनल के प्रवेश पाए हैं और दूसरी तरफ एवरस्टार चोक्काबेट्टू क्वार्टर फाइनल मैच पर अपने विपक्षीय टीम एनएफसी अंगरगुंडी निर्धारित समय पर खिलाड़ियों के समक्षम के उस हस्ताक्षर के बाद कहीं ना कहीं एवरस्टार चोक्काबेट्टू के कुछ खिलाड़ियों के उस सिग्नेचर तो उनको नाराजगी थे। इस बात को देखने के बाद एनएफसी अंगरगुंडी के कप्तान अपनी टीम को टूर्नी से खुद वो अपनी टीम को पीछे लिए हैं कि एवरस्टार चोक्काबेट्टू के लिए आगे बढ़ने के मौका दिए। ಈ ಅಂಗರಗುಂಡಿ ಊರಿಗೆ ಬರುವಂತಹ ಆ ಬ್ರಿಡ್ಜ್ ಏನಿದೆ ರೈಲ್ವೆ ಬ್ರಿಡ್ಜ್ನ ಅಡಿಯಲ್ಲಿ ಒಂದು ಕಪ್ಪು ಬಣ್ಣದ ಇನ್ನೋವಾ ಕಾರ್ ಆ ರಸ್ತೆಗೆ ಅಡಚಣೆ ಆಗ್ತಾ ಇದೆ। ದಯವಿಟ್ಟು ಆ ಕಪ್ಪು ಬಣ್ಣದ ಇನ್ನೋವಾ ಕಾರಿನ ಮಾಲಕರು ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು। तो 7 ओवर के मैच टीम के कप्तान मुजीब गेंद को उठाकर तैयार खड़े हैं। आरंभिक 2 गेंदों पर 1 रन बनाकर अपनी बल्लेबाजी आगे बढ़ाते हुए सवाद और नौशाद की जोड़ी एवरस्टार चोक्काबेट्टू परिसर के कलात्मक खिलाड़ियों के फौज है ये और भी सवाद गेंद को विकेट के पीछे की तरफ खेलना चाहते थे और जैसे ही गेंद फील्डर गेंद को उठाकर आसिफ के हाथ पर सौंप दिए तो कहीं ना कहीं वहां पर आसिफ के हाथों से एक छोटी सी गलती शायद इस विकेट मिलने की संभावना को हटा दिए। और अब देखना यह है कि एवरस्टार चोक्काबेट्टू निर्धारित 7 ओवर के बल्लेबाजी पर कितने रन किस तरह से जुटा पाएंगे। सवाद चोक्काबेट्टू परिसर के एक ऐसे महारथी मैंगलोर के अग्रमान्य टीम पर खेलने के अनुभव और अपने गांव के खिलाड़ियों को देने वाली तालीम हो प्रोत्साहन अच्छी मात्रा पर और इस बीच गेंदबाजी पर मुझे टीम के कप्तान की जिम्मेदारी मिलने के बाद उस जिम्मेदारी को काफी बेहतरीन तरीके से निभा रहे हैं मुझे। ಎನ್ಎಫ್ಸಿ ಟ್ರೋಫಿ 2024 ಈ ಕ್ರೀಡಾಕೂಟದ ಕೊನೆಯ ದಿನದ ಪಂದ್ಯಾಟದಲ್ಲಿ ಹಲವಾರು ಪ್ರೋತ್ಸಾಹಕ ಮುಖ್ಯ ಅತಿಥಿಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ। ಸೊ ಆ ಮುಖ್ಯ ಅತಿಥಿಗಳನ್ನು ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ। ಪ್ರಥಮವಾಗಿ ಎನ್ಎಫ್ಸಿ ಅಂಗರಗುಂಡಿ ತಂಡದ ಅಧ್ಯಕ್ಷರಾದಂತಹ ಮುನೀರ್ ಎನ್ಎಫ್ಸಿ ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು। ಅದೇ ರೀತಿ ಕೆಎಂಡಿಸಿ ಇದರ ಮಾಜಿ ಚೇರ್ಮನ್ ಆಗಿರುವಂತಹ ಈ ಊರಿನ ನಾಯಕರು ಎನ್.ಬಿ. ಅಬೂಬಕರ್ ದಯವಿಟ್ಟು ತಾವು ಕೂಡ ವೇದಿಕೆಗೆ ಆಗಮಿಸಬೇಕು। ಅದೇ ರೀತಿ ಸೈದುದ್ದೀನ್ ತಾವುಗಳು ಕೂಡ ವೇದಿಕೆಗೆ ಆಗಮಿಸಬೇಕು। ಇನ್ನು ಎಂಎಫ್ಸಿ ರೆಸ್ಟೋರೆಂಟ್ ಇದರ ಮಾಲಕರಾಗಿರುವಂತಹ ಇರ್ಫಾನ್ ರವರು ದಯವಿಟ್ಟು ತಾವು ಕೂಡ ವೇದಿಕೆಗೆ ಆಗಮಿಸಬೇಕು। ಅದೇ ರೀತಿ ರಹೀಂ ಅಂಗರಗುಂಡಿ ತಾವು ವೇದಿಕೆಗೆ ಆಗಮಿಸಿ ಈ ಒಂದು ಪಂದ್ಯಾಟವನ್ನು ವೀಕ್ಷಿಸಬೇಕಾಗಿ ಸಂಘಟಕರು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ।
ಅದೇ ರೀತಿ ಅಡ್ವೊಕೇಟ್ ಮುಕ್ತಾರ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ತಮ್ಮೆಲ್ಲರನ್ನ NFC ಅಂಗರಗುಂಡಿ ಈ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಗೌರವಯುತವಾಗಿ ಸ್ವಾಗತಿಸ್ತಾ ಇದೆ. ಸತತ 3 ದಿವಸಗಳ ಈ ಕ್ರೀಡಾಕೂಟ 28 ತಂಡಗಳ ಸಮಕ್ಷಮದೊಂದಿಗೆ ಕೊನೆಯ ದಿವಸದ ಈ ಕ್ರೀಡಾಕೂಟದ ಕೊನೆಯ ಹಂತದ ಪಂದ್ಯಾಟಗಳು ತಾವು ವೀಕ್ಷಿಸ್ತಾ ಇದ್ದೀರಾ. ಸೊ ಈ ಕ್ರೀಡಾಕೂಟಕ್ಕೆ ಆಗಮಿಸಿದಂತಹ ಎಲ್ಲ ಪ್ರೇಕ್ಷಕರನ್ನ ಮತ್ತೊಮ್ಮೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಕುಬೇರ ಇಂಡಸ್ಟ್ರೀಸ್ ಇದರ ಮಾಲಕರಾಗಿರುವಂತಹ ಸದಾಶಿವರವರು ದಯವಿಟ್ಟು ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ಈ ಪರಿಸರದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಬಹಳಷ್ಟು ಪ್ರೋತ್ಸಾಹವನ್ನು ನೀಡುವಂತಹ ಕುಬೇರ ಇಂಡಸ್ಟ್ರೀಸ್ ಇದರ ಮಾಲಕರಾಗಿರುವಂತಹ ಸದಾಶಿವರವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. एक ओवर एक गेंद के समाप्ति के बाद रनों की संख्या 4 रन बिना कोई विकेट के नुकसान पर सवाद और नौशद की जोड़ी. सो सवाद के एक सिक्सर के लिए नौशद रियाद की तरफ से 2000 रुपए के इनाम. एक तरफ NM के खिलाड़ियों के लिए दर्शक और उनके प्रोत्साहक धनराशि के साथ उनको प्रोत्साहन करते हुए और खेलने वाले खिलाड़ियों को एक ऐसे धमाकेदार ऑफर है ये. ऑन साइड पर स्क्वायर लेग के एरिया पर प्रोटेक्ट के मालक हफीफ के वो फ्लैक्स है. अगर उस फ्लैक्स पर किसी भी खिलाड़ी सिक्सर लगाते हैं तो मिलेंगे 5000 रुपए के इनाम. 5000 पर सिक्स. तो ये दोनों टीमों के खिलाड़ियों के लिए देने वाले पुरस्कार है और इस बात के लिए हम ढेर सारे धन्यवाद कहते हैं हफीफ जी आपको, क्योंकि ज़्यादातर हमने देखे हैं अपने अपने फेवरेट खिलाड़ियों को सिक्सरों के लिए विकेट के लिए धनराशि के ऐलान करते हैं, लेकिन यहाँ पर आप तो इस श्रृंखला के कामयाबी को मद्देनजर रखते हुए पूरी श्रृंखला एक बेहतरीन अंत लेने के वो विश्वास के साथ इन दोनों में से किसी भी खिलाड़ी को, इन दोनों टीमों में से किसी भी खिलाड़ी अगर उनके फ्लैक्स पर सिक्सर लगाते हैं तो 5000 रुपए के इनाम उन्होंने ऐलान किए हैं. यह है स्पोर्ट्समैन स्पिरिट, क्रिकेट के लिए देने वाले पुरस्कार. और भी सवाद स्वीप करने की कोशिश वहां पर किए, लेकिन जैसे ही रन के लिए दौड़ने की वो कोशिश किए, गेंद को देखने के बाद वापस आए हैं विकेट की तरफ. 7 ओवर की मैच, 6 रन बिना कोई विकेट के नुकसान पर. दूसरी ओवर की अगली गेंद रियाज द मल्टी टैलेंटेड ऑलराउंडर, इन फॉर्म ऑलराउंडर मुजीब के वो सक्षम ओवर के बाद रियाज हमेशा अपनी जिम्मेदारी को बाखूबी निभाते हैं और इस बार भी अच्छी थी गेंद, यॉक करने के प्रयास किए, लेकिन इस गेंद को अपने ही अंदाज में खेलने के बाद एक सिंगल रन चुराकर रनों की संख्या को 7 बनाए. एवर स्टार चौकबेटू 2 ओवर की समाप्ति, 7 रन बिना कोई विकेट के नुकसान पर. तो इस श्रृंखला को शुभकामनाएं देते हुए नौशद रियाद, मंसूर रियाद और आसिफ रियाद, इन तीनों महारथियों को हम शुक्रिया कहते हैं आपके प्रोत्साहन के लिए. और उसी तरह लगातार तीसरे दिन जश्न के साथ चलने वाले इस श्रृंखला को शुभकामना ही नहीं बल्कि वो तो लाइव टेलीकास्ट के जरिए इस मैच को देखते हुए हर एक कदम कामयाबी की रूप पर इस श्रृंखला को कामयाब होते हुए देखना चाहते हैं. NFC अंगरगुंडी के 2 ऐसे अनमोल रतन, इमरान NFC और कादर NFC, चीता नाम से जानते हैं. तो दोनों को भी हम शुक्रिया अदा करते हैं आपके दिल से भरे वो प्यार के साथ देने वाले इस शुभकामनाओं को. जब से ये मैच शुरुआत हुए हैं NFC अंगरगुंडी के जितने भी मेंबर्स आज विदेश पर हैं, सऊदी अरेबिया हो, दुबई हो, कतार हो, कुवैत हो, हम निश्चित रूप से हम दावे के साथ कह सकते हैं उनके केवल शरीर होंगे वहाँ पर, दिल और मन दोनों भी इस मैदान के साथ जुड़कर वो अपने आप को मिस करते हुए महसूस कर रहे हैं कि हम काश वहाँ पर होते तो इस तमाम नज़ारे के आस्वाद अनुभव भी हम ले सकते थे, क्योंकि ये हमारे गांव के शान वाली श्रृंखला है और हमारे गांव के लिए ये एक रौनक है ये प्रतियोगिता.
तो एनएफसी के तमाम वो विदेशवासियों को, जिन जिन खिलाड़ियां अपने जिम्मेदारी निभाने के लिए विदेश पर आज दिन गुजार रहे हैं, उन तमाम एनएफसी के महारथियों को, सदस्यों को, प्रोत्साहकों को दोबारा हम एनएफसी ट्रॉफी की तरफ से तहे दिल से शुक्रिया अदा करते हैं, ताकि आपके प्यार, आपके प्रोत्साहन इसी तरह से बने रहे। सेमीफाइनल मैच के ये नज़ारा आप देखते हुए एनएम चप्पू और एवर स्टार चोक्काबेट्टू मुफ्त पर क्वार्टर फाइनल के वो मौका पाने के बाद कुछ टीमों के देरी की वजह से बने हुए कुछ समस्याएं, कहीं ना कहीं वो एनएफसी टीम के ऊपर परिणाम ना गिर जाए, दूसरों के लिए बनाने वाले कानून कहीं हमारी तरफ उंगली दिखाकर कहने की बात न बन जाए, इस वजह से एनएफसी अंगारगुंडी अपने आप को बलिदान के रूप पर त्याग किए हैं। अपने मैच को, क्वार्टर फाइनल मैच को त्याग करते हुए एवर स्टार चोक्काबेट्टू को सेमीफाइनल के मौका उन्होंने दिए। तो अब बल्लेबाजी की शुरुआत होने के बाद 10 रन 16 गेंद समाप्त होने के बाद तीसरी ओवर के अगली गेंद उछालने के प्रयास यहां पर, लेकिन निरीक्षा तो बल्ले से जुड़ने की निरीक्षा किए थे एवर स्टार चोक्काबेट्टू के दर्शक, लेकिन विकेट के साथ बने संपर्क यहां पर बाउंड आउट के रूप पर आरंभिक विकेट, द फर्स्ट डिसमिसल। तो आरंभिक विकेट नौशद के विकेट गिरने के बाद 7 गेंदों पर 4 रन बनाकर नौशद अपने इनिंग समाप्त की है। अब सवाद 9 गेंदों पर 5 रन बनाकर अब दूसरे विकेट की साझेदारी के लिए नए खिलाड़ी 77 नंबर के जर्सी के साथ जहीर के आगमन। मुजीब अपने ओवर के अगली गेंद को लेकर तैयार। अच्छी गेंद और जवाब में भी कोई कमजोरी नहीं। जिस करारापन के साथ गेंद, जिस लाइन के साथ गेंद बल्लेबाज की तरफ निकल आए, क्योंकि मुजीब तो वाकई ही एनएम एक्सप्रेस कहलाते हैं। अपने ओवर समाप्त करने के समय रनों की संख्या कुल मिलाकर 11 रन 1 विकेट के नुकसान पर। 3 ओवर की समाप्ति पर बने हैं 11 रन। अब बचे हुए 24 गेंदों पर एवर स्टार चोक्काबेट्टू यह दिखाना होगा कि हाँ, हम सेमीफाइनल की अहमियत रखते हैं, सेमीफाइनल के सामर्थ्य हमारे पास है। इस बात को साबित करने के लिए बचे हुए 4 ओवर पर कम से कम 30 रन के बल्लेबाजी यहां पर अवश्य दिखाने होंगे। और इस बात को हम विश्वास के साथ इसीलिए कह रहे हैं कि सवाद अभी भी क्रीज पर, जब तक सवाद क्रीज पर रहेंगे, मानो कि 50% बल्लेबाजी की जिम्मेदारी इनके कंधों पर है। और यह विश्वास भी रखना बिल्कुल गलत नहीं, क्योंकि सवाद अपने पिछले दिनों के क्रिकेट पर यह बार बार साबित किए हैं। आज भी केरला के मिट्टी पर सीएससी पाइबलिके की प्रस्तुति पर चले वो मैच पर यंग फ्रेंड्स उर्वा और गोरी यंग बॉयज के बीच जो मैच वहां पर चले, तो कृष्णापुर चोक्काबेट्टू परिसर के 2 खिलाड़ियां अलग अलग टीम पर, यंग फ्रेंड्स उर्वा पर ईशाम थे और गोरी यंग बॉयज पांडेश्वरा पर यह सवाद। ईशाम के लगातार 2 एक्सप्रेस गेंद पर रिवर्स स्वीप के साथ सवाद के बल्ले से निकली हुई वो सिक्सर, वो धमाकेदार सिक्सर, आज भी सीएससी पाइबलिके के वो मैच देखे हुए दर्शक बात कर रहे हैं कि बल्लेबाजी हो तो इस तरह से। तो इस बात को हम इसलिए कह रहे हैं कि सवाद के सामर्थ्य के बारे में सवाल मत उठाइए। बचे हुए गेंद पर अगर सवाद अपने निजी क्रिकेट पर आ जाए तो वाकई ही रन की बरसात बन सकते हैं। और ये वरदान 11 जैसे चोटी रन दिखने के बाद रनों की जिस तरह से उम्मीद लगा रहे थे एवर स्टार चोक्काबेट्टू, और ये रन तो निश्चित रूप से तोहफा के रूप पर मिले हैं। अबू बकर तेलार, कृपया आप स्टेज की तरफ कदम बढ़ाएं। संगठक आपको बहुत ही इज्जत के साथ स्टेज पर आह्वानित कर रहे हैं। अबू बकर तेलार सर, आप मेरी आवाज को सुन रहे हैं तो स्टेज पर विराजमान होकर इस मैच को देख लीजिएगा। एनएक्स साउंड के नवीन आप जहां भी हो, एनएक्स साउंड के ऑपरेटर नवीन माइक स्टैंड के पास आ जाए।
चौथे ओवर की पहली गेंद आतिफ, अच्छी गेंद यहां पर, बिल्कुल कोई कमजोरी नहीं। विकेट कीपर आसिफ गेंद को तुरंत उठाए, बिल्कुल कोई समय नहीं दिए वहां पर, क्योंकि समय है ही नहीं वहां पर। गेंदबाज के गेंद अगर बल्ले को हराकर विकेट कीपर के हाथ पर मिलते हैं तो छोटी सी माइक्रो सेकंड वाली बात बनते हैं। तो उस माइक्रो सेकंड पर विकेट कीपर की जो शानदारीपन है वो वहां पर दिखाना होगा। तो आप तीसरी अंपायर अब निर्धार सुनाएंगे टीवी रिप्ले पर देखने के बाद कि क्या आसिफ के हाथों से गेंद बेल्स को गिराने तक उस पोजीशन पर बल्लेबाज के पैर क्या क्रीज के अंदर थे या नहीं, हवा में है या मिट्टी पर, इस बात को देखकर अब निर्धार सुनाएंगे। तो आउट के करार जे बिल्कुल रिप्ले में साफ साफ नजर आते हुए कि जब आसिफ बेल्स उड़ा रहे थे तो बल्लेबाज के पैर हवा में नजर आए। तो ऐसे में निर्धार सुनाने के लिए बिल्कुल कोई परेशानी नहीं। आतिफ की पहली गेंद पर ही स्टंप आउट की सफलता मिलने के बाद एसके एंटरप्राइजेस के मालक कादर सुपरसोनिक, कृपया आप भी स्टेज की तरफ कदम बढ़ाकर स्टेज पर विराजमान होकर इस मैच को देखें। संगठक आपके पहचान, आपकी मौजूदगी को पहचाने हैं। तो ऐसे में कृपया आप स्टेज की तरफ कदम बढ़ाकर स्टेज पर महारथियों के साथ इस मैच के वीक्षण पर बैठने की चाहत संगठकों की तरफ से। तो कुल मिलाकर 20 गेंद अब बल्लेबाजी पर निभाने के बाद 14 रन 2 विकेट के नुकसान पर। नए खिलाड़ी स्ट्राइक पर। आतिफ अपने ओवर की तीसरी गेंद हमेशा वाली शैली अपनाते हुए झुककर बार बार जमीन को टपकाने के बाद गेंद को उठाकर यह गेंद और स्वीप के साथ अपने मन लड़ाए। और आजकल अंडरआर्म क्रिकेट के बारे में आप जानते हैं कि आधे चांद की आकृति के मैदानों के पर अंडरआर्म क्रिकेट ज्यादातर हम आपको देखने को मिलेंगे। तो ऐसे मैदानों पर विकेट के पीछे वाली जगह को इस्तेमाल करते हुए सिंगल रनों पर अपनी बल्लेबाजी दिखाने की आदत लग चुकी है अब अंडरआर्म क्रिकेट के बल्लेबाजों को। और इस बार भी सवाद, कभी लेग स्लिप के जगह पर, कभी राइट स्लिप के जगह पर बल्ले को पिच के ऊपर सुलाने के बाद स्वीप करते हुए कभी दाहिने हाथ और कभी बाएं हाथ के जरिए एक एक रन जुड़ाकर आगे बढ़ने की योजना बिल्कुल गलत नहीं है। कम से कम 7 ओवर की बल्लेबाजी के बाद 40 रन के आंकड़ा पूरा करते हुए अवश्य दिखाना होगा आपको, क्योंकि आप सामने कर रहे हैं एनएम जप्पू से, अंडरआर्म क्रिकेट के सबसे अधिक अभिमानियों के एक ऐसे फौज है ये एनएम जप्पू मैंगलोर। और केवल अभिमानियों की संख्या ही ज्यादा नहीं, इनकी क्षमता भी अच्छे खासे दिखाए हैं। जिस उत्साह के साथ जितने उत्साह के साथ एनएम जप्पू के अभिमानिया मैच को देखते हैं, उतने ही बेहतरीन प्रदर्शन उनके लिए दिखाते हुए मैदान पर कई बार जीत के वो साधनाएं एनएम जप्पू के नाम बन चुके हैं। तो इस वजह से ही एनएम जप्पू जैसे टीम मैदान पर उतरते ही यूट्यूब माध्यम पर देखने वाली संख्याओं के वो बढ़ोतरी आप समझ सकते हैं। 18 रन 2 विकेट के नुकसान पर, 4 ओवर की समाप्ति 18 2 विकेट के नुकसान पर। 18 for the loss of 2 wicket after the completion of 4 over. गुरु